ಹಾಂ, ಈಗ ನಾವು ಟ್ರಿಪ್ಪಿಗೆ ಹೊಂಟಿವ್ರಿ. ಹೆಂಗೆಂಗೋ ಪ್ಲ್ಯಾನ್ ಮಾಡಿ ಗಾಡಿ ಪೂಜೆ ಮಾಡಕ್ಕೆ ಬಂದೀವಿ. ಇಲ್ಲೇ ನೋಡ್ರಿ ಗಾಡಿ. ಅಮ್ಮನ ಮಗಳದ್ದು ಒಂದು ಹೂವು ಕೊಡ್ರಿ ಗಾಡಿಗೆ. ಪೂಜೆ ಎಲ್ಲ ಆತು. ನಮ್ಮ ಒಬ್ಬನೇ ಡ್ರೈವರ್ ಬಾಯ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಲಿಂಬೆ ನಡಕತ್ತೀನಿ ಇದೊಂದು ತಕೋ. ಇಲ್ಲಿ ಪೂಜಾರಿ ಅದ ನೋಡ್ರಿ, ಇಲ್ಲಿ ಪೂಜಾರಿ. ಹೊಸ ಹುಲಿ ಬಂದೈತಿ ಈ ಜಾಗಕ್ಕೆ. ಇವತ್ತು ನೀನ್ ಬಂದಿದ್ದು ಇಷ್ಟು ದಿನ ಬಿಜಿಯಪ್ಪ, ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ. ಎಲ್ಲ ಭಗವಂತನ ಆಶೀರ್ವಾದ ನಿಮ್ಮಂತವ್ರ. ಇನ್ನು ಪಯಣ ಪ್ರಾರಂಭ ಆಗತ್ತ. ಒಂದು ದೋಸ್ತ ಲಿಂಬೆ ನಾಸೋದೊಂದು ತಕೋ. ನಂದು ಫೋಟೋ ಒಂದು ಆಂಜನೇಯ ತಂದಿದ್ದೆ, ನಾನು ಮನೆಯಾಗ ಬಿಟ್ಟು ಬಂದೆ. ಬನ್ನಿ ಫ್ರೆಂಡ್ಸ್. ಪೂಜೆ ಮಾಡೋದು ನೀ ಅಂತ ಪರಿ ಶಾಂತ್. ಹೂವ ಇಲ್ಲೇ ಮುಂದೆ ಇಟ್ಟೆ ಇಲ್ಲಿ. ಇವ ನಮ್ಮ ಡ್ರೈವರ್ ಮೊಹಮ್ಮದ್ ಆಸಿಫ್ ಚಂಗ್ವಾನ್. ಸೀದಾ ಬರ್ಲಿ ಇಲ್ಲಿ ಅದು. ಸೀದಾ ಬಂದ್ರೆ ಕತ್ತಲ್ದಾಗ ಏನು ಕಾಣಂಗಿಲ್ಲ. ಇವ ನಮ್ಮ ಕರೀಂ ಸಾಬ್ ಆಸಿಫ್. ಆಕಾಶ್ ಕರೀಂ ಸಾಬ್ ಆಕಾಶ್. ನಮ್ಮ ಡ್ರೈವರ್ ಸ್ಟಾರ್ಟ್ ಮಾಡಿದ. ಬಂದು ಎಟ್ಟು ಗಿಟ್ಟನ ಎಲ್ಲಿಗೆ ಬೀಳಿ ಅದನ್ನಾದ್ರೂ ಪಯಣ ಪ್ರಾರಂಭ. ಇನ್ನು ಪ್ಲಾನ್ ಇರ್ಲಾರ್ದ ಇವ್ರಿಗೆ ಎಲ್ಲಿ ಬೀಳ್ಲಿ ಅನ್ನಕತ್ತಾರ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಏನೇನೋ ಪ್ಲಾನ್ ಮಾಡಿ ಎಲ್ಲೆಲ್ಲೋ ಕರ್ಕೊಂಡ್ ಹೊಂಟ್ರ. ಎಲ್ಲಿ ಹೊಂಟ್ರಿ? ನಾವು ಪ್ಲಾನ್ ಮಾಡಿದ್ದು ಯಾವ್ದು ಪಾಲ್ಸ್ ಅದ, ಬೆಳಗಾವಿ ಸೈಡ್ ಪಾಲ್ಸ್. ಕಪ್ಪದ ಗುಡ್ಕ ಕಪ್ಪದ ಗುಡ್ಡಕ್ಕೆ ರಾತ್ರಿ ಅಡ್ತಾಡ್ತೀರಿ ಇಲ್ಲಿ. ಮತ್ ನಿಮ್ಮವ್ರ ಎಲ್ಲಿಗೆ ಹೋಗಿ ಪ್ಲಾನ್ ಮಾಡ್ರಿ. ಅದೇ ಅಂಬೋಲಿ. ನಾವು ಪ್ಲಾನ್ ಮಾಡಿದ್ದು ಅಂಬೋಳಿಗೆ ಹೋಗ್ಬೇಕಂತ. ಇವ್ರು ಅಂಬೋಲಿಗೆ ಹೋಗ್ಬೇಕಂತಂದು ಇವ್ರು ದಾಂಡೇಲಿ ಕರ್ಕೊಂಡ್ ಹೊಂಟ್ರ. ಸ್ವಲ್ಪ ದೂರ ಇದ್ದ ನೋಡ್ರಿ. ಸತ್ ಮಾಡೋದ್ ನೋಡಿ. ಮಾರಿ ನೋಡಕ್ ಬಂದೇನ ರಂಗದಿಯೋ ನನಗೆಳೆಯನ ದೂರಾದೇನ. ಹಬ್ಬದ ನೆವ ಮಾಡಿ ಮಾರಿ ನೋಡಕ್ ಬಂದೇನ ರಂಗದಿಯೋ ಗೆಳೆಯ ದೂರಾದೇನ. ಏನ್ ಮಾಡ್ರ ಗೊತ್ತಾ, ಇವ್ರಿಗೆ ಪ್ಲಾನ್ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡ್ ಹೊಂಟ್ರ ಏನೋ ಗೊತ್ತಿಲ್ಲ. ಈಗ ಗಜೇಂದ್ರಗಢದಿಂದ ನಾವು ಒಬ್ಬ ಕುಂತ ಅಳತೇನ, ಹಳದಾಗೈತು. ಈಗ ಚಿಂತ್ಯಾಗ ಜೀವ ಬಿಡ್ತೇನ, ಕಬ್ಬಿನ ಹೊಲದಾಗ ಒಬ್ಬ ಕುಂತ ಹಾಡತೇನ. ತಾಂಬಡಿ ಅಯ್ಯೋ ನಮ್ಮ ಹೊಡಿತಾರೆ. ಹಾ, ಏನು ಪ್ಲಾನ್ ಇರ್ಲಾರ್ದ ಏನು ಇರ್ಲಾರ್ದ ಕರ್ಕೊಂಡ್ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾವೆಲ್ಲ ಇಲ್ಲೇ ಗದಗ ತಾಕ ತಬ್ಸಿವಿ ಊಟ ಮಾಡ್ಬೇಕಂತ. ನೋಡಿದ್ರ ಏನೂ ಇಲ್ಲ. ಈಗ ಊಟ ಮಾಡ್ಕೊಂಡು ತಿನ್ಬೇಕು. ಎಲ್ಲ ಇಳಿಸಿವಿ, ಕಡ್ಡಿಪಟ್ನನ ಇಲ್ಲ. ಈ ಕಡ್ಡಿಪಟ್ನ ಹುಡ್ಕಾಕತ್ತೀವಿ ಇಷ್ಟೊತ್ತಿನಾಗ. ನಮ್ಮ ಹುಡ್ರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ ಅಂತಂದು ಎಲ್ಲ ಚೇಂಜ್ ಮಾಡಿ ಓದಿದೀವ ಬಾರು ಹುಲಿ ಅಪೋಸಿಟ್ಟಲ್ಲ. ಹಿಂಗೈತಿ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಮುಂದೆ. ಇಲ್ಲಿ ನೋಡ್ರಿ ಪ್ರಿಪ್ರೇಷನ್. ಊಟ ಇರ್ಲಾರ್ದ
ಮಂಡ ಹತ್ತಿ ನೋಡ್ರಿ ಈಗ ನಾವು ಯಾರು ಸುದ್ದೋರಲ್ಲ. ಉಪ್ಪು ತಂದ್ರ ಅದನ್ನ ತಂದಿರ ಇದನ್ನ ತಂದಿರ ಏನ್ ಕಡ್ಡಿ ಪ್ರಮಾಣ ತಂದಿರ. ಹಿಂಡಿದ್ರ ಉಪ್ಪಿಲ್ಲ ಮಂಡಾಳ ಮ್ಯಾಗ ಹೊಂಟ ಜೀವನ. ಇದೇ ಡಬ್ರ್ಯಾಗ ಹಾಕಂದಿದ್ದೆ ನಾನು ಹಿಂಗೆ ಗೊತ್ತನ. ಏನು ಅದು ಟಮಾಟಿ ಇದನ್ನ ಎತ್ತಿಯದ ಪಲಾವ್ ಮಾಡ್ಬೇಕಂದ್ವಿ ಏನೂ ಇಲ್ಲ ನೋಡ್ರಿ. ಟಮಾಟೆ ಹಣ್ಣು ಹೆಚ್ಚಾಗೈತಿ. ಟಮಾಟೆ ಹಣ್ಣು ಹೆಚ್ಚಕ್ಕೆ ಏನೂ ಇಲ್ಲ, ಇದ್ರಲ್ಲಿ ಹೆಚ್ಚಿ. ನಮ್ಮ ಮೈಕ್ಳು ರಚ್ಚಿಗೆ ಅದ್ದು ಮಾಡತ್ತೆ ನಾವು ತಗ. ಅದಕ್ಕೆ ಹೇಳೋದು, ಏನ ಮಾಡಿದ್ರು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೋಬೇಕಂತ. ಹಿಂಗೆ ಮೇಡಮ್ ವಿಡಿಯೋ ಈಗ ಊಟಕ್ಕೆ ಬಂದ್ವಿ. ಎಷ್ಟು 12:30 ಆಗೈತಿ. ಕಣ್ಣು ಮುಚ್ಚ ಸೈಡ್ ಹಾಕ್ಬೇಕು ಅಲ್ಲಿ ಹಸು ಮಿಕ್ಕೆಲ್ಲ ಬಂದ ಸದ್ಯಳು ಲಾಸ್ಟಿಗೆ ಸುಮಾರು ತಂದು ಸ್ವಲ್ಪ ಎಲ್ಲರೂ ತಮ್ಮ ಮುಕ್ಕೊಂಡ್ರೆ ನಾವು ಡಿಚ್ಚ ಮಾಡ್ಕೊಂಡ್ವಿ. ಈಗ ನೋಡಿ ಇಲ್ಲಿ ಒಂದು ಯಾರೋ ಒಂದು ದಾವಕ್ಕೆ ಬಂದು ಚೆನ್ನಾಗಿದ್ವಿ. ಬರೀ ಊಟ ಇಲ್ಲೇ ನಮ್ಮ ಹುಲಿಗಳು ಅವ ನೋಡಿ. ಒಂದು ಗಂಟೆ ಸುಮಾರು ಇಲ್ಲಿ ನಾವು ಹುಲಿ ಟೀಚರ್ ಆಗ್ಬಿಡತ್ತೆ. ನಾವು ಮಾಡೋದು ಎಜುಕೇಶನ್ ಅನ್ನ ಬೆನ್ನ ಕಾರ್ಖಾನೆ ನೋಡ್ರಿ. ಇದು ಕಾಗದ ಕಾರ್ಖಾನೆ ದಾಂಡೇಲಿ. ನಾವು ಈಗ ದಾಂಡೇಲಿ ಬಂದೀವಿ. ಜಸ್ಟ್ ಟೈಮ್ 3:30 ಆಗೈತಿ. ಒಂದೊಂದು ದಿಕ್ಕು ಒಂದು ಹೇಳಿ ಒಂದು ಪಾಚ್ಕೊಂಬಿಟ್ಟು ಗಿರಾಕಿ. ಇದು ನೋಡಿ ಆಸಾಮಿ. ಇದು ಇಲ್ಲಿ ನಮ್ಮ ಡ್ರೈವರ್ ಹುಲಿ. ಆಹಾ ರಾಜಹಂಸ. ಈ ಹತ್ರ ಅದು ನೋಡಿ ಗಾಡಿ ಹಾಚ್ಕೊಂಡವ. ನಾವು ನಿದ್ದೆ ಬರೋಲ್ಲ, ನಾವು ಅದಕ್ಕೆ ಖಾಲಿ ಅಡ್ಡಾಡಾಕ್ತೀವಿ. ಇಲ್ಲಿ ನಮ್ಮ ಸ್ನೇಹಿತರು ಅದ ನೋಡ್ರಿ, ಇಲ್ಲಿ ಬೆಟ್ಟ ಅಂಬರಿ ಸ್ನೇಹಿತರು ಸಂಚಾರ ಮಾಡತ್ತಾರ. ಅವ್ರ ವಿರೋಧಿಗಳು ಅವ್ರನ್ನ ಓಡಾಡ್ಸಕತ್ತಾರ. ಹಿಂಗೆ ಜೀವನ ಹಂಗೆ. ಸಮಸ್ಯೆ ಏನಾಗೈತೆ ಅಂದ್ರೆ ಇಲ್ಲಿ ದಾಂಡೇಲಿ ಬಂದ್ಬಿಟ್ಟು, ಆದರೆ ಇಲ್ಲಿ ಎಲ್ಲ ಕ್ಲೋಸ್ ಆಗಿಬಿಟ್ಟು ಏನು ನೋಡೋವಂಥ ಪ್ಲೇಸೇ ಇಲ್ಲ. ಎಲ್ಲವೂ ಕ್ಲೋಸ್ ಆಗ್ಯಾವ. ನಾವು ತಿಳ್ಕೊಲಾರ್ದ ಬಂದ್ಬಿಟ್ಟಿವಿ. ಈಗ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಗೊತ್ತಲ್ಲಾರ್ದ ಎಲ್ಲರೂ ಮಕ್ಕೊಂಬಿಟ್ರೆ ನಾವು ತಲೆ ಕೆಟ್ಟ ಅಡ್ಡಾಡಕತ್ತೀವಿ. ಮುಂದೆ ನೋಡ್ಬೇಕು ಇವರು ಸಡನ್ನಾಗಿ ಏನು ಪ್ಲ್ಯಾನ್ ಮಾಡ್ತಾರೋ ಏನಿಲ್ಲೋ ಎಲ್ಲ ನಮ್ಮ ಮೂಲಿಗೆ ಗೊತ್ತು. ಗಜಕೇಸರಿ, ನಮ್ಮ ಗಜಕೇಸರಿ ಇದು ರಾಜಹಂಸ ಹಂಗೆ ಓಡಾಡತೈತಿ. ಏನು ಮಾಡ್ಬೇಕನ್ನೋದು ಗೊತ್ತಲ್ಲ. ಚಹಾ ಕುಡಿಯಕ್ಕೆ ಹೊಂಟೀವಿ ಅಂದ್ರೆ ಫ್ರೆಶ್ ಆಗಿ ತಲೆ ಅವಾಗೇನ್ರ ಓಡುತ್ತೆ ಅನ್ನೋದಕ್ಕೆ ಬರೀ ಚಹಾ ಕುಡಿದು ಬರಮ್ಮ. ಅರೆ ರೀ ಪಾಂಡುಕುಮಾರನು 5 ಗಂಟೆ ಆತ್ರು ನಿಮ್ಮೂರು.
ನಾನು ನರಸಿಂಹರಾಜು. ನಾನು ನಮ್ಮ ಮರಿಸಿಂಹ. ನಮ್ಮ ನರಸಿಂಹ ಇಲ್ಲೇ ಒಂದು ರೆಸಾರ್ಟ್ ನೋಡ್ಕೊಂಡು ಬಂದಿವಿ. ಯಾವುದೋ ಸಿಗವಲ್ದು. ಇಲ್ಲಿ ಯಾವುದೋ ಒಂದು ಅರಣ್ಯ ಒಳಗೆ ಬಂದೀವಿ. ಇನ್ನೊಂದು 1.5 ಕಿಲೋಮೀಟ್ರ್ ಐತಂತ ಅಲ್ಲಿ ಹೋಗ್ಬೇಕು. ನೋಡ್ರಿ ಯಾರದರು ಅದು ಸೆಂಚುರಿ ಫಾಲ್ಸ್ ಅಂತಂದು ಹೇಳಿ ಕಳ್ಸಿದ್ರಿ ಇತ್ತ ಅಂದ್ರೆ ಊರಿ ಅಂತಂದು ಹುಡ್ಕೊಂತ ಬಂದೀವಿ. ಸಿಗವಲ್ದು. ಇಲ್ಲಿ ನೋಡಿರೋ ದಾರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗೂಗಲು ಏನೇನೋ ಮ್ಯಾಪ್ ತೋರ್ಸತೈತಿ. ಯಾರೋ ಹೆಲ್ಪ್ ಹೇಳ್ತಾರ. ಏನೈತೇನು ಬೆಳೆವು. ಇಲ್ಲಿ ಬಂದು ಹುಡ್ಕೋತಿ ಪ್ಲೇಸ್ ನೋಡಾಕ ಅಂತ ದೋಸ್ತರ ಇವರು ಎಲ್ಲ ಪ್ಲ್ಯಾನ್ ಮಾಡಿ ಅಂತಂದು ಹೆಂಗೆ ಬಿಟ್ರಮ್ಮ. ಲೆಕ್ಕ ನೋಡ್ರಿ, ಮೊದಲ ಪ್ಲ್ಯಾನ್ ಮಾಡ್ಕೊಂಬರ್ರಿ. ಆದ್ರೆ ಪ್ಲೇಸು ನೋಡಕ್ಕಂತೂ ಚಂದ ಐತಿ. ಗಿಡಗವರ ಎಲ್ಲ ಭರ್ಜರಿದಾವ. ನೋಡ್ಬೋದು ನೀವು. ನೋಡ್ರಿ ಎಷ್ಟು ಚಂದ ಅವನ ಅಂತ ಐತಿ. ನಾವು ಕಾರ್ನ ಈ ಥರ ಹಾಕ್ಕೊಂಡು ಇವನ್ನೇ ಹೊಂಟೀವಿ. ಇಚ್ಚೈತಿ ಪ್ಲೇಸ್ ಮಾತ್ರ. ಆದ್ರೆ ಎಲ್ಲ ಮೊದಲ ಅಡ್ವಾನ್ಸ್ ತಿಳ್ಕೊಂಬರ್ಬೇಕು ಬರಂಗಿದ್ರೆ ಅಂದ್ರೆ. ಇಲ್ಲ ನಾವು ಆದರೂ ಮಜಾ ಇರುತ್ತಾ. ಫ್ರೆಂಡ್ಸ್ ಜೊತೆ ಬರೋದು ಮಜಾ ಇರುತ್ತಾ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಯಾರು. ನಮ್ಮ ಹುಡ್ರು ಒಂದು ಎತ್ತಿದ್ವು, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಅದು ಈ ಕಾಲೇಜಿನ ಫ್ರೆಂಡ್ಸ್ ಇವರೆಲ್ಲ ಅಂದ್ರೆ ಡಿಗ್ರಿ ಮುಗೀತು ನಮ್ಮದು. ಡಿಗ್ರಿ ಫ್ರೆಂಡ್ಸು ಒಳ್ಳೆ ಸಿಗಲ್ಲ. ಯಾವಾಗ ಟ್ರಿಪ್ ಪ್ಲ್ಯಾನ್ ಮಾಡ್ತಾರ ಆವಾಗ ಹೋಗ್ಬಿಡ್ರಿ. ಅದೊಂದು ಆ ಕ್ಷಣ ಒಳ್ಳೆ ಸಿಗಲ್ಲ ನಮಗೆ. ಎಷ್ಟು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಟೈಮು, ಅದ ಗೋಲ್ಡನ್ ಮೂಮೆಂಟ್ ನಮಗೆ. ಒಳ್ಳೆ ಅದು ಸಿಗಲ್ಲ. ಈಗೇನಂದ್ರೆ ಮುಂದೆ ಅವರು ನೋಡಕ ಬಂದಿದ್ರ ಅಂತನ. ನಮ್ಮ ಹುಡ್ರು ಸಂಸ್ಕೃತ ಭಾಷೆ ಎಲ್ಲ ಭಾಳ ಯೂಸ್ ಮಾಡ್ಕೊಂಡೋಗ್ತಾರ. ಅದು ಚೂತ್ಯ. ಗೋವಾಕ್ಕೆ ಹೋಗ್ತಾರಂತ ನೋಡು. ಈಗ 5 ಸೆಕೆಂಡಿಗೆ ಒಂದೊಂದು ಪ್ಲಾನ್ ಚೇಂಜ್ ಮಾಡ್ತಾರ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನು ನೋಡು ಓದ್ತಾ ಇಲ್ಲ ಅಲ್ಲೇ ಏನು ಇದು ಬಿಟ್ಟು ನೋಡಿ ಎರ್ಬಡಿಸ್ ಬಿಟ್ಟಳ್ಳಿ. ಯಾಕ ಪೆಟ್ಟು ಬೀಳಿಲ್ಲ. ಡಿಕ್ಕಿ ಪಟ್ ಅಂತ ಬಿಡ್ತಿ. ಯಾಕ ಪುಣ್ಯಕ್ಕೆ ಪೆಟ್ಟು ಬೀಳಿಲ್ಲ. ಹಿಂಗೈತೆ ನೋಡ್ರಿ ಎಲ್ಲ ಪ್ಲೇಸ್. ಮಸ್ತ್ ಐತಿ ಎಲ್ಲ ಗ್ರೀನು. ಇವೊಂದು ಫೋಟೋ ತೆಗಿಬೇಕಂತ ಹೇಳಿ ತಿನ್ನಾಕತ್ತಾನ. ಈಗ ದಾಂಡೇಲಿ ಎಕೋ ಪಾರ್ಕ್, ದಾಂಡೇಲಿ ಹತ್ರ ಮೂಲಂಗಿ ಇಕೋ ಪಾರ್ಕ್. ಮೂಲಂಗಿ ಎಕೋ ಪಾರ್ಕ್ ಅಲ್ಲಿಗೆ ಬಂದೀವಿ ನಾವು. ಹೆಂಗಾಗೈತೆ ಅಂದ್ರೆ ಪರಿಸ್ಥಿತಿ, ನಾವು ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದಾಗ ಎಲ್ಲ ಪ್ಲೇಸು ಓಪನ್ ಇದ್ದು. ಬಟ್ ನಾವು ಟ್ರಿಪ್ ಬಂದ ಟೈಮ್ನಾಗ ಇದು ಸಣ್ಣ ಇದು ಪ್ಲೇಸ್, ಪ್ಲೇಸ್ ಓಪನ್ ಇಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನು ಮಾಡೋದು. ಇನ್ನು ಇದನ್ನ ಬಿಟ್ಟು ಮತ್ತೆ ಯಾವ ಪ್ಲೇಸ್ ಓಪನ್ ಇಲ್ಲ ನಮ್ದು. ಇಲ್ಲಿ ಬಂದಿವಿ, ಇಲ್ಲಿ 10 ಗಂಟೆ ತನಕ 10 ಗಂಟೆಗೆ ಓಪನ್ ಮಾಡ್ತಾರ ಅಂತ ನಾವು ಮಾಡಿವಿ. ಬಟ್ ಇಲ್ಲಿ ಬಂದು ನೋಡಿದ್ರ ಇವ್ರು 10 ಬಂದು ಹೇಳಿದ್ರವ್ರು ಇಲ್ಲ ಓಪನ್ ಇಲ್ಲ ಇದಂತ. ಅದಂದ್ರೆ ಕಿವಿಲಿ ಕೇಳಿದ್ದಲ್ವ ಅದು ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ. ಅದ್ರ ಸಲುವಾಗಿ ಹೆಂಗಿದ್ರೆ ತರಬೇತಿ ತಡೆ ಅಂತಂದು ಇಲ್ಲೇ ನಾಷ್ಟ ಮಾಡ್ಬೇಕಂತಂದು ನಾಷ್ಟ ಮಾಡಕ್ಕೆ ಬಂದು ನಿಂತ್ವಿ. ಇಲ್ಲಿ ನೋಡಿದ್ರೆ ಏನು ಸೌಲಭ್ಯ ಇಲ್ಲ, ನೀರಿಂದಿಲ್ಲ, ಏನಿಲ್ಲ. ನಮ್ಗೆ ಯಾಕಾರ ಬಂದ್ವಿ ಅಂತ ಅನ್ಸಕತ್ತೈತಿ. ಯಾಕಂದ್ರೆ ಇದು ಬರೋಂಥ ಸಿಚುವೇಶನ್ ಅಲ್ಲಿದೆ. ಆ ಥರ ಆಗ್ಬಿಟ್ಟೈತಿ ನಮ್ಮ ಪರಿಸ್ಥಿತಿ. ಆದ್ರೆ ಪ್ಲೇಸ್ ಮಾತ್ರ ಅನಾಹುತ ಐತಿ. ಭರ್ಜರಿ ಐತಿ. ಎಲ್ಲ ಗುಡ್ಡ ಎಲ್ಲ ಹಿಂದೆ ಗುಡ್ಡ ಎಲ್ಲ ಭರ್ಜರಿ ಐತಿ. ಈ ಕಡೆಯಿಂದ ಎಲ್ಲ ಚಲೋ ಐತಿ ಪ್ಲೇಸ್. ಚಲೋ ಐತಿ. ಇಲ್ಲೇ ಕಾಳಿ ನದಿ ಐತಿ. ಇಲ್ಲೇ ತೋರಿಸ್ತಾರೆ ನಿಮಗೆ. ನೋಡ್ಬೋದು ನೀವು. ಗುಡ್ಡ ಎಲ್ಲ ನಾವು ಬಂದ ಗಟ್ಟಲೆ ಭರ್ಜರಿ ಮಂಜೆಲ್ಲ ಅನಾಹುತ ಇತ್ತು. ನೋಡಿದ ಗಟ್ಟಲೆ ಫುಲ್ ಖುಷಿಯಾಗಿದ್ವಿ. ಹೋಗ್ಬೋದು ನೋಡ್ಬೋದು ಅಂತಂದು. ಆದ್ರೆ ಯಾವುದೇ ಅವಕಾಶ ಇಲ್ಲ. ಇದ್ರಷ್ಟ ನೋಡ್ಬೋದು ನಾವು. ಅದು ಬಿಟ್ಟರೆ ಏನಿಲ್ಲ. ಎಲ್ಲ ಗಿಡ ಮಾತ್ರ ಅನಾಹುತ ಐತಿ.
ಇಲ್ಲಿ ಮುಂದೆ ನಾವು ಹೋಗ್ಬೋದು. ಓಪನ್ ಇದ್ರೆ ಹೋಗ್ಬೋದು ಇತ್ತಲ್ಲೇ. ಓಪನ್ ಇಲ್ಲ ಅಲ್ಲಿ, ಎಲ್ಲ ಕ್ಲೋಸ್ ಐತಿ. ಹೊರಗೆ ಅಷ್ಟೇ ನೋಡ್ಬೋದು ನಾವು. ಹಾಂ, ನೀವಲ್ಲಿ ನೋಡ್ಬೋದು ಮಂಜೆಲ್ಲ ಚಲೋ ಐತಿ. ಏನಾಗಲಿ ಪ್ಲ್ಯಾನು ಗೊತ್ತಾತು. ಇಲ್ಲೆಲ್ಲ ಕಾಳಿ ನದಿ ಹರಿಯೋದು ನೋಡ್ಬೋದು ನೀವು. ಪ್ಲೇಸ್ ಮಾತ್ರ ಅನಾಹುತ ಐತಿ, ಅದ್ರ ಓಪನ್ ಇಲ್ಲ. ಅದು ನಾವು ಬಂದಾಗ ಓಪನ್ ಇಲ್ಲ ನಮ್ಮ ಮನೆಯವರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.